Continue real numbers. First chapter real numbers. First how to remember formula. Only two formula is there. SCF. First you have to remember HCF into LCM equal to A into B. How to remember this formula. Theorem. Fundamental theorem of arithmetic progression. How to remember. Second, n by 2 power n add into 5 power n. Expressed in the form of any irrational numbers or repeated numbers. Next, only two formula have to remember. Next we will go for ಈಸ್ದಿನ ಏನಪ್ಪ ಅಂದರೆ ಮಾಡೆಲ್ ಪೇಪರ್ ಪ್ರಕಾರ ಇಂಪಾರ್ಟೆಂಟ್ ಕ್ವಶನ್ ಯಾವ ಥರ ಕೇಳಿದ್ದಾರೆ ಅಂಬೋದನ್ನು ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಅವ ಒಂದು 6 ಮತ್ತು 6 ಕ್ವಶನ್ಸ್ ಅವ. ಇಷ್ಟೇ ಏನೇ ಕ್ವಶನ್ ಕೇಳಿದ್ರು ಈ 6 ಕ್ವಶನ್ ಪ್ರಾಕ್ಟೀಸ್ ಮಾಡಿರಿ. ಅದೇ ಟೈಪೇ ಕ್ವಶನ್ಸ್ಗಳು ಎಕ್ಸಾಮ್ದಲ್ಲಿ ಕೇಳಿದ್ದಾರೆ. ಈಗ ಒಂದೊಂದಾಗಿ ನೋಡೋಣ. ಫಸ್ಟ್ ನೋಡ್ರಿ ಏನಪ್ಪ ಅಂತಂದರೆ express 140 as a product of prime factors. Express 140 as a product of prime factors. ಇಲ್ಲಿ ಏನು ಗೊತ್ತಾಗಿರ್ಬೇಕಪ್ಪ ಅಂದ್ರೆ ಈ ಚಾಪ್ಟರ್ದಾಗ ಎಸ್ ಸಿ ಎಫ್ ಒಂದು ಗೊತ್ತಿರಬೇಕು, ಎಲ್ ಸಿ ಎಮ್ ಒಂದು ಗೊತ್ತಿರಬೇಕು. ಇದು ಒಂದು ಗೊತ್ತಿದ್ರೆ ನಿಮ್ಮ ಚಾಪ್ಟರ್ ಪೂರ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಬರ್ತದ ಅಂತ ಅಂದಾಗ. ಯಾರು ಎಸ್ ಸಿ ಎಫ್ ಎಲ್ ಸಿ ಎಮ್ ಪರ್ಫೆಕ್ಟ್ ಇದ್ರಿ ಈ ಚಾಪ್ಟರ್ ಪರ್ಫೆಕ್ಟ್ 4 ಮಾರ್ಕ್ಸ್. ಹೌದಾ? ಫಸ್ಟ್ ಯಾವ ಥರ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ ಪ್ರಾಡಕ್ಟ್ ಪ್ರೈಮ್ ಫ್ಯಾಕ್ಟರ್ಸ್, ಪ್ರೈಮ್ ನಂಬರ್ಸ್ ಗೊತ್ತಿರ್ಬೇಕು. ಪ್ರೈಮ್ ನಂಬರ್ಸ್ ಏನಪ್ಪ ಅಂದರೆ ಪ್ರೈಮ್ ನಂಬರ್ಕ ಎನಿ 2 ಫ್ಯಾಕ್ಟರ್ಸ್ ಇದ್ರೆ ಅದು ಪ್ರೈಮ್ ನಂಬರ್, ಮೋರ್ ದೆನ್ ಇದ್ರೆ ಅದು ಕಾಂಪೋಸಿಟ್ ನಂಬರ್. ಸಿಂಪಲ್. ಓಕೆ, ಈಗ ಫಾಸ್ಟಾಗಿ ರಿವಿಷನ್ ಮಾಡಬೇಕು ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನವಪ್ಪ ಅಂದ್ರೆ ಅವು ಮಾತ್ರ ನಾವು ಮಾಡ್ಕೊತ ಹೋಗೋದು. ಹೌದಾ? ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಪ್ಪ ಅಂತಂದ್ರೆ ಈ ಮೇನ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಯಾವಪ್ಪ ಅಂದ್ರೆ ಇವು. ಹೌದಾ? ಭಾಳ ಸರಿ ರಿಪೀಟ್ ಆಗಿ ಕ್ವಶನ್ಸ್ ಇದೇ ಟೈಪ್ ಬರ್ತದ. ಏನು ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ಈಗ ರಿಪೀಟೆಡ್ ಕ್ವಶನ್ ಏನಾಗಿರ್ತಾವ ಏನಿಲ್ಲ, ಎಲ್ಲ ಕಡೆ ಸೇಮ್ ಕ್ವಶನ್ ಕಾನ್ಸೆಪ್ಟ್ ಇರ್ತದ. ಅದರ ಕ್ವಶನ್ ಕೇಳೋದ ರೀತಿ ಅಷ್ಟೇ ಬೇರೆ ಇರ್ತದೆ. ಈಗ ಒಂದೊಂದಾಗಿ ನೋಡೋದು. ಎಕ್ಸ್ಪ್ರೆಸ್ 140 as a product of prime factors. ಇಲ್ಲಿ ನೋಡ್ರಿ, ಇದು ಒಂದು ಪ್ರಾಕ್ಟೀಸ್ ಮಾಡಿದ್ರಿಪ್ಪ ಅಂದ್ರೆ ಇದೇ ಥರ ಬೇರೆ ನಂಬರ್ಸ್ ಚೇಂಜ್ ಮಾಡಿಕೊಟ್ರು ಕೂಡ ನೀವು ಇದೇ ಥರ ಸೇಮೇ ಮಾಡಬೇಕು. 140 ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತಂದರೆ ಫಸ್ಟ್ ಪ್ರೈಮ್ ನಂಬರ್, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದಪ್ಪ ಅಂದರೆ 2. ಯೂನಿಟ್ ಪ್ಲೇಸ್ದಾಗ 2 ಇತ್ತು, ಅದು 0 ಇತ್ತು ಅಂತಂದ್ರೆ ಅಥವಾ ಇವನ್ ನಂಬರ್ ಇದ್ದು ಅಂತಂದ್ರೆ ಅದು 2 ದಿಂದ ಏನಾಗ್ತದೆ ಫ್ಯಾಕ್ಟರ್ ಡಿವೈಡ್ ಆಗ್ತದೆ ಅಂತ ನಂಗೆ. ಈಗ 2 7s 0 as it is, 2 3s 6 ಕ್ಯಾರಿ 1, 2 5s 10. ನೆಕ್ಸ್ಟ್ ಇಲ್ಲಿ ನೋಡ್ರಿ ಯೂನಿಟ್ ಪ್ಲೇಸ್ 5 ಬತ್ತು, 5 2 ದಿಂದ ಕ್ಯಾನ್ಸಲ್ ಆಗಲ್ಲ. ಏನು ತಗೋಬೇಕು ಈಗ? ನೆಕ್ಸ್ಟ್ 5 1s 5 7s 35. ನೆಕ್ಸ್ಟ್ 5 1s 7 ಕ್ಯಾನ್ಸಲ್ ಆಗಲ್ಲ, ಅದಕ್ಕೆ 7 1s 7 ತಗೋಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ 2 ಎಷ್ಟು ಇಲ್ಲಿ 2 ಅದ ಪವರ್ದಾಗ ಬರಿಬೇಕು. 5 ಸಿಂಗಲ್, 5 power 1, 7 power 1. This is the product of prime factor. Express 140 as a product of prime factors. Note 140 equal to, I have to write this is the product of prime factors. Okay, ನೋಡಿ ಸಿಂಪಲ್. ಯಾವುದೇ ಕ್ವಶನ್ ಕೇಳಲಿಕ್ಕ ಅವ್ರು ಎಕ್ಸ್ಪ್ರೆಸ್ ಮಾಡ್ರಿ ಅಂತಂದ್ರೆ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ದಾಗ ಈ ಥರ ಎಲ್ ಸಿ ಎಮ್ ತೆಗೆದು ಅವು 2 ಎಷ್ಟು ಇರ್ತಾವೆ, 5 ಎಷ್ಟು ಇರ್ತಾವೆ, 7 ಎಷ್ಟು ಇರ್ತಾವೆ, ಅದ್ರ ಮ್ಯಾಗ ಪವರ್ ಬರಿಬೇಕಷ್ಟೇ, ಮುಗೀತಿದ್ದು. ನೆಕ್ಸ್ಟ್ ಯಾವ ಕ್ವಶನ್ ಕೇಳಿದ್ರು ಇದೇ ಥರ ಮಾಡಿ 96 70 ಈ ಥರ ಮಾಡ್ಬೋದು. ಹೌದಾ? ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಕ್ವಶನ್. ಫಸ್ಟ್ ಕ್ವಶನ್ ಈ ಟೈಪ್ ಇರ್ತಾವೆ. ಯಾವ ನಂಬರ್ ಚೇಂಜ್ ಮಾಡಿಕೊಟ್ರು ಕೂಡ ಇದೇ ಥರ ಮಾಡಿರಿ. ಏನು ನೆನ್ಪಿಡ್ಬೇಕು ಇಲ್ಲಿ? ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತಂದರೆ ಮೆಥಡ್ ಇದು ಒಂದು ನೆನ್ಪಿಡ್ರಿ. ನೆಕ್ಸ್ಟ್ ವಿಲ್ ಗೋ ಫಾರ್ ಸೆಕೆಂಡ್ ಕ್ವಶನ್. 200 equal to 2 power m into 5 power n, then find the values of m and n ಅಂತ ಕೇಳಿದ್ದಾರೆ. ಹೌದಾ? ಇದು 2 power m 5 power n, find the values of m and n. ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. 200 ಅದು. ಹೌದಾ? ಈಗ ಪ್ರೈಮ್ ನಂಬರ್ಸ್ ಫಸ್ಟ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? 2 1s 0 as it is. ಹೌದಾ? 2 5s, next 2 2s, ಎಷ್ಟು 4 ಕ್ಯಾರಿ 1, 2 5s 10. ನೆಕ್ಸ್ಟ್ 5 5s 25, 5 1s 5. ರೈಟ್? 2 ಎಷ್ಟು 2 ಪವರ್ 3, 5 ಪವರ್ 2. ಎಷ್ಟು ಇಲ್ಲಿ ಪವರ್ 5 ಎಷ್ಟು ಇರ್ತಾವ ಅಷ್ಟು ಪವರ್ ಬರ್ರಿ. 2 ಎಷ್ಟು ಅದಾವ ಇಲ್ಲಿ 3 ಅವ, ಅದಕ್ಕೆ 2 ಪವರ್ 3 5 ಪವರ್ 2. ಇಲ್ಲಿ ಅವ್ರೇನು ಕೇಳಿದ್ರೆ
ಎಮ್ ವ್ಯಾಲ್ಯೂ ಎನ್ ವ್ಯಾಲ್ಯೂ ಕೇಳ ಹೌದಾ 2 ಪವರ್ ಎಮ್ ಇಂಟು 5 ಪವರ್ ಎನ್ ಇದು ಎಮ್ ಅಂದರೆ ಇದು ಎಮ್ ವ್ಯಾಲ್ಯೂ ಇರ್ತದೆ ಇಲ್ಲಿ ಎನ್ ಇದ್ರೆ ಇದು ಎನ್ ವ್ಯಾಲ್ಯೂ ಇರ್ತದೆ ಎಮ್ ಈಕ್ವಲ್ ಟು 3 ಆ್ಯಂಡ್ ಎನ್ ಈಕ್ವಲ್ ಟು 2 ಓಕೆ ನೋಡ್ರಿ ಸೆಕೆಂಡ್ ಇದು ಮಾಡಲ್ ಪೇಪರ್ ಕ್ವಶನ್ದಾಗ ಇದೇ ಥರ ಕ್ವಶನ್ ಅವ ಹೌದಾ ಇದೇ ಥರ ಯಾವ ಥರ ಕೇಳಿದ್ರು ಎಮ್ ಆ್ಯಂಡ್ ಎನ್ ಕ್ವಶನ್ ಕೇಳೋದು ಟೈಪ್ಸ್ ಬೇರೆ ಇರ್ತವೆ ಮೆಥಡ್ ಎಲ್ಲ ಸೇಮೇ ಇರ್ತವೆ ಹೌದಾ ನೆಕ್ಸ್ಟ್ express 20 in the form of 2 power express 20 in the form of ನೋಡಿ ಇದೇ ಥರದ 20 ಯಾವ ಫಾರ್ಮ್ನ ಬರಿಬೇಕು 2 ಪವರ್ ಎಮ್ 5 ಪವರ್ ಎನ್ ಅದೇ ಥರನೇ ಬರಿಬೋದು ಹೌದಾ ನೆಕ್ಸ್ಟ್ ಪ್ರೂವ್ ದ್ಯಾಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಸೆಕ್ಷನ್ ನೋಡಿ ಈಗೆಲ್ಲ ಕೇಳೋದು ಎಸ್ ಎಫ್ ಅಲ್ಲಿ ಎಲ್ ಸಿ ಎಮ್ ಕೇಳೋದು 1 ಮಾರ್ಕ್ಸ್ನಾಗ ಕೇಳ್ತಾರೆ ಪ್ರಾಡಕ್ಟ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ prime numbers and find the value of m and n these are all 1 marks questions ಇವೆಲ್ಲ ಬರ್ತಕ್ಕಂಥವು ಏನಪ್ಪ ಅಂದ್ರೆ 1 marks questions ಹೌದಾ ಈಗ 3 ಮಾರ್ಕ್ಸ್ ಈ ಚಾಪ್ಟರ್ ಇರೋದೇ 4 ಮಾರ್ಕ್ಸ್ ದ ಟೋಟಲ್ ಒಂದು 3 ಮಾರ್ಕ್ ಕ್ವಶನ್ ಇರ್ತದೆ ಒಂದು 1 ಮಾರ್ಕ್ಸ್ ಕ್ವಶನ್ ಇರ್ತದೆ ಈಗ 3 ಮಾರ್ಕ್ಸ್ ಕ್ವಶನ್ಸ್ ಯಾವುದಪ್ಪ ಅಂತಂದ್ರೆ ಎಷ್ಟು ಮಾಡಿಬಿಟ್ರೆ ಸಾಕು ನೀವು ಇದ್ರ ಏನದಲ್ಲ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಯಾವುದಪ್ಪ ಅಂದ್ರೆ 3 ಪ್ಲಸ್ ಪ್ರೂವ್ ದ್ಯಾಟ್ 3 ಪ್ಲಸ್ ರೂಟ್ 5 is an irrational number or root 5 is an irrational number or root 2 is an irrational number or root 5 is an irrational number or root 7 is an irrational number ಇದು 3 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಕ್ವಶನ್ ಒಂದು ಪರ್ಫೆಕ್ಟ್ ಆಗಿಬಿಟ್ರಪ್ಪ ಅಂದ್ರೆ ಇವೆಲ್ಲ ಸ್ಟೇಟ್ಮೆಂಟ್ ಬರ್ತಕ್ಕಂಥವು ಅದೊಂದು ಪರ್ಫೆಕ್ಟ್ ಮಾಡ್ಕೊಂಡು ಬಿಟ್ರೆ ಅಂದ್ರೆ ಎಲ್ಲ ಕಡೆ ಸೇಮ್ ಅದನ್ನೇ ರೂಟ್ 3 ಇದ್ದಲ್ಲಿ 5 ಹಚ್ಬೇಕು 5 ಇದ್ದಲ್ಲಿ 7 ಹಚ್ಬೇಕು ಬರೋದೆಲ್ಲ ಸೇಮ್ ಇಷ್ಟು ಪರ್ಫೆಕ್ಟ್ ಆದರೆ ಈ ಚಾಪ್ಟರ್ ಪರ್ಫೆಕ್ಟ್ ಹೌದಾ 3 ಮಾರ್ಕ್ಸ್ ಒಂದು 1 ಮಾರ್ಕ್ಸ್ ಕ್ವಶನ್ಸ್ ಬರ್ತಕ್ಕಂಥವೆಲ್ಲ ಇವು ಎಸ್ ಎಫ್ ಎಲ್ ಸಿ ಎಮ್ ಇದು ನೆಕ್ಸ್ಟ್ ಎಸ್ ಎಫ್ ಆಫ್ 72 ಆ್ಯಂಡ್ 120 is 24 ದೆನ್ ದೇರ್ ಎಲ್ ಸಿ ಎಮ್ ಕೇಳ್ಯಾರ ಹೌದಾ ಎಲ್ ಸಿ ಎಮ್ ಕೇಳಿದ್ರೆ ಇಲ್ಲಿ ನಮಗೆ ಒಂದು ಎಸ್ ಎಫ್ ಕೊಟ್ಟಿರ್ತಾರೆ ಇಲ್ಲ ಅದೊಂದು ಫಾರ್ಮುಲಾ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಕ್ವಲ್ ಟು ಎ ಇಂಟು ಬಿ ಪ್ರಾಡಕ್ಟ್ ಆಫ್ 2 numbers ಅನ್ನ ಇಲ್ಲಿ if the SF of 72 and 120 is 24 ಅಂತ ಕೊಟ್ಟರು 24 ಏನದ ಅಂತಂದ್ರೆ ಎಚ್ ಸಿ ಎಫ್ ಅದ ಈಗ ಎಲ್ ಸಿ ಎಮ್ ಕಂಡು ಹಿಡಿಬೇಕಾದ್ರೆ ಇದು ಯಾವ ಸ್ಟೇಜ್ ಇಟ್ಕೋಬೇಕು ಎ ಇಂಟು ಬಿ ಅಂದರೆ ಇವೇ ನಂಬರ್ಸ್ ಇಲ್ಲಿ ಎಷ್ಟು 72 ಅದ 120 ಅದ 72 ಇಂಟು 120 ಇವೆರಡು ನಂಬರ್ಸ್ ಈಗ ನಮಗೆ ಎಲ್ ಸಿ ಎಮ್ ಬೇಕಾಗಿದೆ ಯಾವ ಸ್ಟೇಜ್ ಇಟ್ಕೋರಿ ಇಲ್ಲಿ ಇದು 72 ಇಂಟು 120 ಸಿಂಪ್ಲಿಫಿಕೇಶನ್ ಭಾಳ ಈಜಿ ಇರ್ತದೆ ಈಗ ನೋಡ್ರಿ ಮಲ್ಟಿಪ್ಲಿಕೇಶನ್ ಇದ್ರೆ ಕಡೆ ಹೋದ್ರೆ ಏನಾಗ್ತದೆ ಡಿವೈಡ್ದಾಗ ತೊಗೋಬೇಕು 2 1 ಸಿಂಪಲ್ ಆಗಿ ಕ್ಯಾನ್ಸಲ್ ಮಾಡ್ರಿ 2 1 2 2 2 6 0 as is 2 6 2 3 0 as is next 2 3 6 carry 1 2 6 12 next 3 1 ಹೌದಾ 3 1 3 2 next what is the LCM equal to 12 into 30 12 into 30 12 into 30 12 3 48 0 as it is. This is the LCM of these two numbers 72 and 120 okay ಸಿಂಪಲ್ ಎಸ್ ಎಫ್ ಕೊಟ್ಟಿರಪ್ಪ ಅಂದರೆ ಎಸ್ ಎಫ್ ಜಾಗಿಗೆ ಬರ್ಕೋರಿ ಎಲ್ ಸಿ ಎಮ್ ಕೊಟ್ಟಿರಪ್ಪ ಅಂದರೆ ಎಲ್ ಸಿ ಎಮ್ ಜಾಗಿಗೆ ಬರ್ಕೊಂಡು ಯಾವ ಎರಡು ನಂಬರ್ ಹೋಗಿ ಡಿವೈಡ್ ಕ್ಯಾನ್ಸಲ್ ಮಾಡಿಬಿಟ್ರೆ ಆನ್ಸರ್ ಸಿಂಪಲ್ ಯಾವುದೇ ಕೇಳಲ್ಲ ಎಸ್ ಎಫ್ ಕೊಟ್ಟರು ಎಲ್ ಸಿ ಎಮ್ ಕೊಟ್ಟರು ಯಾವುದೇ ಕೊಟ್ಟಿರ್ತಾರೆ ಒಂದು ಕೊಟ್ಟಿರಪ್ಪ ಅಂತಂದರೆ ಉಳಿದೆಲ್ಲ ನಮ್ಗೆ ಎಲ್ ಸಿ ಎಫ್ ಕಂಡು ಹಿಡಿಕೆ ಬರ್ತದೆ ಎಲ್ ಸಿ ಎಮ್ ಕೊಟ್ಟರು ಅಂದರೆ ಎಸ್ ಎಫ್ ಕಂಡು ಹಿಡಿಕೆ ಬರ್ತದೆ ಹೌದಾ ಎಸ್ ಎಫ್ ಎಲ್ ಸಿ ಎಮ್ ಎರಡು ಕೊಟ್ಟಿರಪ್ಪ ಅಂದ್ರೆ ಅವು ಎರಡು ನಂಬರ್ದು ಮಲ್ಟಿಪ್ಲೈ ಮಾಡ್ರೆ ನಮಗಿದು ಪ್ರಾಡಕ್ಟ್ ಬರ್ತದೆ ಹೌದಾ ಎ ಆ್ಯಂಡ್ ಬಿ ಹೌದಾ ಎನಿ ಪ್ರೈಮ್ ನಂಬರ್ಸ್ ಇನ್ನೊಂದು ಏನು ಕ್ವಶನ್ ಅಪ್ಪ ಅಂತಂದ್ರೆ ಫೈಂಡ್ ದ ಎಸ್ ಎಫ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಆ್ಯಂಡ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಇದು ಮಾಡಲ್ ಪೇಪರ್ ಕ್ವಶನ್ ನೋಡಿ ಮಾಡಲ್ ಪೇಪರ್ ಕ್ವಶನ್ ಹೌದಾ ಏನು ಕೇಳಿದ್ರೆ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು 2 ಅದ ಹೌದಾ ನೆಕ್ಸ್ಟ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಅಂತ ಕೇಳ್ಯಾರ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಪ್ರೈಮ್ ನಂಬರ್ ಅಂತಂದ್ರೆ 2 ಫ್ಯಾಕ್ಟರ್ ಇರ್ತಾವ ಹೌದಾ 2 ಫ್ಯಾಕ್ಟರ್ಸ್ ಒನ್ ನೆಕ್ಸ್ಟ್ ನೋಡ್ರಿ ಒನ್ ಏನಿಲ್ಲ ಕಾಂಪೋಸಿಟ್ ನಂಬರ್ನು ಅಲ್ಲ ಪ್ರೈಮ್ ನಂಬರ್ನು ಅಲ್ಲ ಹೌದಾ ಯಾವುದೂ ಅಲ್ಲ ಹೌದಾ ಪ್ರೈಮ್ ನಂಬರ್ ಅಲ್ಲ ಕಾಂಪೋಸಿಟ್ ನಂಬರ್ನು ಅಲ್ಲ ಅದಕ್ಕಾಗಿ 2 ದಿಂದ ಸ್ಟಾರ್ಟ್ ಆಗುತ್ತೆ ಇದು ಪ್ರೈಮ್ ನಂಬರ್ ಹೌದಾ ಇದಕ್ಕೆ ಓನ್ಲಿ ಫ್ಯಾಕ್ಟರ್ಸ್ ಸೇರಿಸುವ 1 and 2 ಓನ್ಲಿ 2 ಫ್ಯಾಕ್ಟರ್ಸ್ ಆರ್ ದೇರ್ ಯಾವದಕ್ಕೆ 2 ಫ್ಯಾಕ್ಟರ್ ಇರ್ತಾವ ಅದಕ್ಕೆ ಏನಂತ ಕರಿತೀವಿ
ಪ್ರೈಮ್ ನಂಬರ್. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದ್ರೆ ಅದು ಕಾಂಪೋಸಿಟ್ ನಂಬರ್. 2 ಆಗನ 3 ಬರ್ತದ, 3 ಆಲ್ಸೋ ಇದೆ ಅಂದ್ರೆ ಪ್ರೈಮ್ ನಂಬರ್. ಕಾಂಪೋಸಿಟ್ ನಂಬರ್ ಕೇಳ್ಯಾರ ಇಲ್ಲಿ. ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು ಅಂತಂದ್ರೆ 4. ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು 4. ಇಲ್ಲಿ 2 ಮತ್ತು 4 ಹೌದಾ. ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ 3 ಏನದ ಪ್ರೈಮ್ ನಂಬರ್ ಅದ. ಸ್ಮಾಲೆಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ 4 ಅದ. 2 ಮತ್ತು 4 ಹೌದಾ, ಇವೆರಡು ಸ್ಮಾಲೆಸ್ಟ್ ಪ್ರೈಮ್ ನಂಬರ್, ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. ಇವೆರಡರದ ಏನು ಕೇಳ್ಯಾರ, ಫೈಂಡ್ ದ HCF ಆಫ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂಡ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. ಎರಡರದ್ದು HCF ಕೇಳ್ಯಾರ. HCF ಅಂತಂದ್ರೆ ಇವೆರಡು ಯಾವ ಟೇಬಲ್ದಾಗ ಹೋಗ್ತದೆ ಹೇಳ್ರಿ, 2 1 2 2 ರೈಟ್. ಸ್ಮಾಲೆಸ್ಟ್ ಏನು ಹೇಳ್ರಿ, ಸ್ಮಾಲೆಸ್ಟ್ composite number, smallest prime number. Find the HCF of the smallest prime number and smallest composite number. 2 is the smallest prime number, 4 is the composite number. ಇದ್ರ ಎರಡರದ್ದು HCF ಕೇಳಿದಾರೆ. HCF ಏನು ಬರ್ತದೆ ಅಂತಂದ್ರೆ 2 ಬರ್ತದ. ಕಾಮನ್ ಆಗಿ ಬರ್ತಕ್ಕಂಥದ್ದು ಯಾವ್ದು ಇದ್ರಾಗ 2 ಹೌದಾ. ಎರಡು ಡಿವೈಡ್ ಆಗೋದು ಯಾವ್ದಂದ್ರೆ 2 ದಿಂದ. ಅದಕ್ಕೆ HCF ಈಕ್ವಲ್ ಟು ಏನಾಗಿರ್ತದ 2 ಇರ್ತದ. ಇದು ಕೇಳಿದ್ದು. ಇಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ಒಂದು ಚಾಪ್ಟರ್ ಪೂರ ಕಂಪ್ಲೀಟ್ ಆಗಿ ಬರ್ತದೆ. ಈಗ ನೆಕ್ಸ್ಟ್ ಏನು ನೋಡ್ರಪ್ಪ ಅಂದ್ರೆ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ 3 + √5 √5 √2 √3 3 - √5 1 2 ಪರ್ಫೆಕ್ಟ್ ಆಗಿಬಿಟ್ರೆ ಏನಾಗುತ್ತೆ ಅಂದ್ರೆ ಈ ಚಾಪ್ಟರ್ 3 ಮಾರ್ಕ್ಸಿನ ಚಾಪ್ಟರ್ 4 ಮಾರ್ಕ್ಸ್ ಚಾಪ್ಟರ್ ಏನಪ್ಪ ಅಂದ್ರೆ ಪೂರ ಕಂಪ್ಲೀಟ್ ಆಗಿ ಬರ್ತದೆ. ಸಿಂಪಲ್ ಆಗಿದೆ. ಒಂದು 2 ನಿಮಿಷದಾಗ ಏನಪ್ಪ ಅಂದ್ರೆ ಇದು ಒಂದು 3 ಮಾರ್ಕ್ಸ್ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಇದು ಕಾಮನ್ ಆಗಿ HCF LCM ಗೊತ್ತೇ ಇರ್ತವೆ. 1 ಮಾರ್ಕ್ಸ್ ಇನ್ನೊಂದು ಏನು ಕೇಳ್ತಾರಪ್ಪ ಅಂತಂದ್ರೆ ಇನ್ನೊಂದು ಯಾವುದೇ 2 ಪ್ರೈಮ್ ನಂಬರ್ಸ್ ಕೇಳಿದ್ರೆ ಅದ್ರ HCF ಏನಾಗಿರ್ತದೆ ಅಂತಂದ್ರೆ 1 ಆಗಿರ್ತದೆ. ನೆನ್ಪಿಟ್ಕೊಳ್ರಿ. ಯಾವುದೇ HCF ಆ್ಯಂಡ್ LCM ಕೇಳಿದ್ರು ಅಂದ್ರೆ ಪ್ರೈಮ್ ನಂಬರ್ HCF ಕೇಳಿದ್ರೆ ಅಂತಂದ್ರೆ ಪ್ರೈಮ್ ನಂಬರ್ಸ್ ಏನಾಗಿರ್ತದೆ ಅಂತಂದ್ರೆ ಅದು 1 ಆಗಿರ್ತದೆ ಹೌದಾ. ಪ್ರೈಮ್ ನಂಬರ್ಸ್ ಎನಿ 2 ಆರ್ ಎನಿ ಪ್ರೈಮ್ ನಂಬರ್ಸ್ HCF is 1. ಓಕೆ, ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಈಗ ಒಂದು ಪ್ರೂವ್ ಮಾಡಿ ತೋರಿಸೋಣ ಹೌದಾ. ಕ್ವಶನ್ ಏನಪ್ಪ ಅಂದ್ರೆ ಪ್ರೂವ್ ದ್ಯಾಟ್ √2 is a irrational number. ಪ್ರೂಫ್ ಏನಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಫಾರ್ಮ್ನಾಗ ಇರ್ತದೆ ಜಾಸ್ತಿ. ಈ ಸ್ಟೇಟ್ಮೆಂಟ್ ಈ ಥರ ಪ್ರಾಕ್ಟೀಸ್ ಮಾಡಿಬಿಟ್ರೆ ಮುಗಿದೋಯ್ತು ಹೌದಾ. ಈಗ √2 ಎಂಬುದು ಏನಪ್ಪ ಈಗ ರ್ಯಾಷನಲ್ ನಂಬರ್ ಅದ ಅಂತೇಳಿ ಅಜ್ಯೂಮ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ √2 = a/b. a ಆ್ಯಂಡ್ b ಆರ್ ಕೋ ಪ್ರೈಮ್ ನಂಬರ್ಸ್. a ಆ್ಯಂಡ್ b ಏನಂತ ತಿಳ್ಕೊಬೇಕು. ಈಗ ಅದು ಕೋ ಪ್ರೈಮ್ ನಂಬರ್ಸ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಈ ಕಡೆ b ಈ ಕಡೆ ತೊಗೋಬೇಕು. √2 × b ಆಗ್ಬಿಡ್ತು ಈ ಕಡೆ ತೊಗೊಂಡ್ರೆ. ಎ ಇದು ಅಷ್ಟಿಸ್ ಬರೀ ಇದು ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಎರಡಕ್ಕೆ ಸ್ಕ್ವೈರ್ ಮಾಡ್ಕೊರಿ. ಈಗ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ಏನಾಗ್ತದೆ ಅಂತಂದರೆ ಇದು ಸ್ಕ್ವೈರ್ ರೂಟಾಗಿ ಎಷ್ಟು ಕ್ಯಾನ್ಸಲ್ ಆಗ್ತದೆ. ಇದ್ರ ಸ್ಕ್ವೈರ್ ಹಿಂಗೆ ಬರ್ಕೋರಿ. 2 ಆಸ್ಟೀಸ್ ಬರ್ಕೋರಿ. ಎ ಇದು ಸ್ಕ್ವೈರ್. ಓಕೆ, ಈ ಸ್ಕ್ವೈರಿಂಗ್ ಆನ್ ಬೋತ್. a ಸ್ಕ್ವೈರ್ ಈಸ್ ಡಿವಿಸಿಬಲ್ ಬೈ 2. a ಈಸ್ ಆಲ್ಸೋ ಡಿವಿಸಿಬಲ್ ಬೈ 2. a ಸ್ಕ್ವೈರ್ 2 ದಿಂದ ಡಿವೈಡ್ ಆದ್ರೆ ಏನಾಗ್ತದೆ 2 ದಿಂದ ಡಿವೈಡ್ ಆಗ್ತದೆ. ಹೆಂಗಪ್ಪ ಅಂದ್ರೆ ಈಗ 4 ಅದ. 2 ಸ್ಕ್ವೈರ್ ಮಾಡಿದೀವಿ 4 ಆಯ್ತಾ. 2 ಸ್ಕ್ವೈರ್ ಮಾಡಿ ನೋಡಿ 4 ಆಯ್ತು. ಇದು 4 a ಸ್ಕ್ವೈರ್ ಈಸ್ ಡಿವಿಸಿಬಲ್ ಬೈ 2. 2 ದಿಂದ ಡಿವೈಡ್ ಆಗ್ತದೆ. a ಈಸ್ ಆಲ್ಸೋ ಡಿವಿಸಿಬಲ್ ಬೈ 2. ಈಗ ಯಾವ ನಂಬರ್ ಸ್ಕ್ವೈರ್ ಮಾಡಿರ್ತೀರಿ ಆ ನಂಬರ್ನು ಕೂಡ ಏನಾಗ್ತದೆ 2 ದಿಂದ ಡಿವೈಡ್ ಆಗ್ತದೆ ಅನ್ನಂಗಿದು ಹೌದಾ. ನೆಕ್ಸ್ಟ್ ಏನಪ್ಪ ಅಂದ್ರೆ a = 2c. ಈಗ ಏನಪ್ಪ ಅಂದ್ರೆ ಒಂದು ಕಂಡೀಷನ್ ಎ ಇದ್ದಲ್ಲಿ ನಾವು ಏನು ತಿಳ್ಕೊಬೇಕು, ಸಿ ಈಸ್ ಎನಿ ಇಂಟೀಜರ್. ಎ = 2c. ಅದು ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಷನ್ ನಂಬರ್ 1. ಇಲ್ಲಿ ಎ ಎಲ್ಲದ ಜಾಗಿಗೆ ಏನಪ್ಪ ಅಂದರೆ 2c ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ ಏನಾಗ್ತದೆ ಇದು ಆಸ್ಟೀಸ್ ಬರ್ಕೋಬೇಕು. ಎ ಇದ್ದ ಜಾಗಿಗೆ ಏನು ತಗೋಬೇಕು 4c². ಯಾಕಿದು 2 ಸ್ಕ್ವೈರ್ ಮಾಡಿದ್ರೆ 4 ಆಗ್ತದೆ. c ಸ್ಕ್ವೈರ್ ಆಸ್ಟೀಸ್ ಬರೀ ಇದು 2 1 2 2 ಕ್ಯಾನ್ಸಲ್ ಆಗ್ತದೆ. b ಸ್ಕ್ವೈರ್ = 2c² ಆಯಿತು ಬೈ ನೋಡಿ. ಇಲ್ಲೂ ಕೂಡ ಸೇಮ್ ಆಸ್ಟೀಸ್ ಇಲ್ಲಿ a ಸ್ಕ್ವೈರ್ ಇದ್ರೆ ಇಲ್ಲಿ ಏನು ಬಂದಿರ್ತದೆ ಅದು ತೊಗೋಬೇಕು. ಇಲ್ಲಿ b ಸ್ಕ್ವೈರ್ ಈಸ್ ಡಿವಿಸಿಬಲ್ ಬೈ 2. b ಈಸ್ ಆಲ್ಸೋ ಡಿವಿಸಿಬಲ್ ಬೈ 2. ಸ್ಟೇಟ್ಮೆಂಟ್ ಫಾರ್ಮ್ದ ಎಲ್ಲ ಇಕ್ವೇಷನ್ಗೆ ಏನಪ್ಪ ಅಂದ್ರೆ ಈ ಥರ ಬರ್ಕೋತೀವಿ. ಭಾಳ ಈಸಿ ಇದೆ. ಇದೊಂದು ಸ್ಟೆಪ್ ನೆನ್ಪಿಟ್ರೆ ಮುಗಿದೋಯ್ತು. a = 2c ಸ್ಕ್ವೈರ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಿದ್ರೆ ಇಷ್ಟು ಈಸಿಯಾಗಿ ಬರ್ತದೆ. ಎ ಈಗ ನೋಡಿ ಯಾವುದಕ್ಕೆ ಇರಲಿಕ್ಕ ಇಲ್ಲಿ 5 ತೊಗೊಂಡ್ರೆ ನಡೀತದೆ ಹೌದಾ. ಇದೇ ಥರ ನಾವು ಸಾಲ್ವ್ ಮಾಡಿ ಸೇಮ್ ಬರೆಯೋದು ಯಾವುದಕ್ಕೆ ಇರಲಿಕ್ಕೆ ಹೌದಾ. √3 ತೊಗೊಂಡ್ರು ಕೂಡ
ಇದಕ್ಕೆ ಸ್ಟೇಟ್ಮೆಂಟ್ ಇದೇ ಸೇಮ್ ಬರಿಬೇಕು, ಏನಿಲ್ಲ ಎಲ್ಲ ಮೆಥಡ್ ಸೇಮ್ ಮಾಡಿರಿ, ನಂಬರ್ ಅಟೆ ಚೇಂಜ್ ಮಾಡ್ಕೊರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಲಾಸ್ಟಿಗೆ ಬೈ 192 ಎ ಆ್ಯಂಡ್ ಬಿ ಹ್ಯಾವಿಂಗ್ ಕಾಮನ್ ಫ್ಯಾಕ್ಟರ್ 2. ಎ ಆ್ಯಂಡ್ ಬಿಗೆ ಏನಪ್ಪ ಅಂದರೆ ಕಾಮನ್ ಫ್ಯಾಕ್ಟರ್ ಎರಡೇ ಅವ, ಅದಕ್ಕೆ ಸೊ ದಿಸ್ ಕಾಂಟ್ರಡಿಕ್ಷನ್ ಈಸ್ ಅರೈಸನ್ ಬಿಕಾಸ್ ಆಫ್ ಅವರ್ ಇನ್ಕರೆಕ್ಟ್ ಅಜುಮ್ಷನ್. ನಾವು ಫಸ್ಟಿಗೆ ತಿಳ್ಕೊಂಡಿದ್ದು ರ್ಯಾಷನಲ್ ನಂಬರ್ ತಿಳ್ಕೊಂಡಿದ್ದು, ಲಾಸ್ಟಿಗೆ ಏನಪ್ಪ ಅಂದರೆ ನಮಗೇನು ಗೊತ್ತಾಯಿತು, 2 ಫ್ಯಾಕ್ಟರ್ಸ್ ಓನ್ಲಿ 2 ಫ್ಯಾಕ್ಟರ್ಸ್ ಇರೋದ್ರಿಂದ ಅದು ಏನಾಗಿರ್ತದೆ, ಅದು ರ್ಯಾಷನಲ್ ನಂಬರ್ ಆಗಿರಲ್ಲ, ಇರ್ಯಾಷನಲ್ ನಂಬರ್ ಆಗಿರ್ತದೆ. ಸೊ ದಿಸ್ ಕಾಂಟ್ರಡಿಕ್ಷನ್ ಈಸ್ ಅರೈಸನ್ ಬಿಕಾಸ್ ಆಫ್ ಅವರ್ ಇನ್ಕರೆಕ್ಟ್ ಅಜುಮ್ಷನ್. ಸೊ therefore root 2 is irrational. ಇದೊಂದು ಇರ್ಯಾಷನಲ್ ನಂಬರ್. ಓಕೆ, ಅಂದರೆ ಒಂದು ಚಾಪ್ಟರ್ ಕಂಪ್ಲೀಟ್ ಆಯಿತು. 3 ಮಾರ್ಕ್ಸ್ ಕ್ವಶನ್, ಫಿಕ್ಸ್ ಕ್ವಶನ್ ಪ್ರಾಕ್ಟೀಸ್ ಮಾಡಿರಿ. 1 ಮಾರ್ಕ್ಸ್ ಅಂತೂ ಗೊತ್ತಾಯ್ತು ನಮಗೆ, SF LCM ಅದೊಂದು ಫಾರ್ಮುಲಾ ನೆನ್ಪಿಟ್ರೆ ಆಯಿತು. 2 ಫಾರ್ಮುಲಾ ಅವ, ಮೇನ್ ಫಾರ್ಮುಲಾ ಇವೆ, ಇವೆರಡು ನೆನ್ಪಿಟ್ರೆ 3 ಮಾರ್ಕ್ಸ್ ಒಂದು ಕ್ವಶನ್ ಫಿಕ್ಸ್ ಆಗಿರ್ತದೆ. 1 ಮಾರ್ಕ್ಸ್ SF LCM ಕೇಳ್ತಾರೆ. ಸೊ ಇಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ರೆ ಅಂದರೆ ಪರ್ಫೆಕ್ಟಾಗಿ 4 ಮಾರ್ಕ್ಸ್ ಬರ್ತಾವೆ ನಿಮಗೆ. ಓಕೆ, ಇಲ್ಲಿವರೆಗೆ ಎಲ್ಲರೂ ಕಂಟಿನ್ಯೂ ಆಗಿರಪ್ಪ ಅಂದರೆ ಮುಂದಿನ ಚಾಪ್ಟರ್ಸ್ ಬೇಕಾದರೆ ನಮ್ಮ ಥರ ನೆಕ್ಸ್ಟ್ ಪಾಲಿನಾಮಿಯಲ್ಸ್ ಇಂಪಾರ್ಟೆಂಟ್ ಯಾವುದು, ಹೌದಾ, ಮೇನಾಗಿ ನಾವು ಎಕ್ಸಾಮ್ ಪರ್ಪಸ್ ಆಗಿ ರಿವಿಷನ್ ಏನು ಮಾಡ್ಕೋಬೇಕಪ್ಪ ಅಂದರೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವ, ಯಾವ ರಿಪೀಟೆಡ್ ಆಗಿರ್ತಾವ ಅದನ್ನು ಮಾತ್ರ ಏನಪ್ಪ ಅಂದರೆ ರಿವಿಷನ್ ಮಾಡ್ಕೋತ ಹೋದರೆ ಒನ್ ಅವರ್ದಲ್ಲಿ ಆರಾಮಾಗಿ ರಿವಿಷನ್ ಮಾಡ್ಬೋದು. ಯಾಕಂದರೆ ಪ್ರಾಕ್ಟೀಸ್ ಆಗಿರ್ತದೆ ಆಲ್ರೆಡಿ, ಅದನ್ನೇ ಏನು ಮಾಡ್ಕೋತ ಹೋಗ್ಬೇಕು ಅಂತಂದರೆ ಸಿಂಪಲ್ ಆಗಿ ರಿವಿಷನ್ ಮಾಡ್ಕೋತ ಹೋಗಿ, ಏನು ಇಂಪಾರ್ಟೆಂಟ್ ಇರ್ತದೆ ನಮ್ಗೆ ಆ ಚಾಪ್ಟರ್ದಾಗ ಏನು ಬೇಕಾಗಿರ್ತದೆ ಅದನ್ನು ಅಷ್ಟು ಮಾಡಿದ್ರೆ ಸಾಕು ನಮಗೆ. ಓಕೆ, ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮುಂದೇನಪ್ಪ ಅಂತಂದರೆ ಅದೇ ಥರ ನಿಮಗೆ ನಮ್ಮ ಚಾನಲ್ ನಿಮಗೆ ನಮ್ಮ ಮೆಥಡ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.